ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಗುರುಗಳಾದಂತಹ ಭಗವಾನ್ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ವಂದನೆಗಳನ್ನು ತಿಳಿಸುತ್ತಾ, ಮತ್ತು ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸುತ್ತಾ, ಇವತ್ತೆಲ್ಲರೂ ಕೂಡ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಕೊಡೋಣ. ಯಾವುದೇ ಯೋಚನೆ ಬೇಡ ಫ್ರೆಂಡ್ಸ್, ಆರಾಮಾಗಿ ಕೂತ್ಕೊಳ್ಳಿ. ನಮ್ಮ ಉಸಿರೇ ನಮ್ಮ ಗುರು. ಉಸಿರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಫ್ರೆಂಡ್ಸ್. ಉಸಿರಿನ ಜೊತೆಗೆ ಇದ್ದಾಗ ನಾವು ಎಲ್ಲವನ್ನು ಕೂಡ ಪಡ್ಕೊಳ್ತೀವಿ. ಉಸಿರೇ ಕಾಮಧೇನು, ಉಸಿರೇ ಕಲ್ಪವೃಕ್ಷ, ಉಸಿರೇ ಬ್ರಹ್ಮಾಂಡದ ಶಕ್ತಿ. ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ.
ಮಧ್ಯದಲ್ಲಿ ಯಾರೂ ಕೂಡ ಕಣ್ಬಿಡಬಾರ್ದು. 80% ಎನರ್ಜಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಕೈ ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ತುಂಬಿಕೊಂಡಿರುತ್ತೆ ಕೈಗಳಲ್ಲಿ. ಕಾಲು ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ಕಾಲುಗಳಲ್ಲಿ ತುಂಬಿಕೊಂಡಿರುತ್ತೆ. ಕಣ್ಣು ಮುಚ್ಚೋದ್ರಿಂದ 80% ಕಣ್ಣಲ್ಲಿ ಎನರ್ಜಿಯನ್ನು ತುಂಬಿಕೊಂಡಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಯಾರೂ ಕೂಡ ಕಣ್ಬಿಡಬಾರ್ದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರೋಣ ಫ್ರೆಂಡ್ಸ್. ಉಸಿರು ಯಾವಾಗಲೂ ಕೂಡ ಈ ವರ್ತಮಾನ ಕಾಲದಲ್ಲಿ ಇರುತ್ತೆ. ಉಸಿರು ನಮ್ಮ ಶರೀರದ ಯಾವುದೂ ಕೂಡ ಒಂದು ಅಂಗವಲ್ಲ. ಇಂತಹ ಒಂದು ವರ್ತಮಾನ ಕಾಲದಲ್ಲಿ ಇರುವಂತಹ ಉಸಿರಿನ ಜೊತೆಗೆ ನಾವು ಇದ್ದರೆ ನಾವು ಕೂಡ ಅದೇ ರೀತಿಯೇ ಜೀವಿಸೋದನ್ನು ಕಲ್ತ್ಕೊಳ್ತೀವಿ. ಜೀವನ ಅಂದರೆ ಕೇವಲ ಈ ಕ್ಷಣದಲ್ಲಿ ಮಾತ್ರ ಇರೋದು. ವರ್ತಮಾನ ಕಾಲದಲ್ಲಿ ಮಾತ್ರ ನಾವು ಜೀವಿಸ್ತಾ ಇರೋದು. ಹಿಂದೆ ಏನಾಯಿತು, ಮುಂದೆ ಏನಾಗತ್ತೆ, ಯಾವುದು ಕೂಡ ನಮಗೆ ಬೇಡ. ಈ ಕ್ಷಣದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನೇ ನಾವು ಈ ಕ್ಷಣದ ಜೀವನವನ್ನು ನಾವು ಅಭ್ಯಾಸ ಮಾಡಬೇಕು. ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೋ ಅನ್ನೋದನ್ನು ನಾವು ಯೋಚಿಸ್ತಾ ಈ ಕ್ಷಣದ ಇರುವಂಥ ನಮ್ಮ ಕೈಯಲ್ಲಿ ಇರುವಂತಹ ಜೀವನವನ್ನು ನಾವು ವ್ಯರ್ಥವಾಗಿ ಕಳೀತಾ ಇದ್ದೀವಿ ಫ್ರೆಂಡ್ಸ್. ಜೀವನ ಅನ್ನೋದು, ನಿಜವಾದ ಜೀವನ ಅನ್ನೋದು ಈ ಕ್ಷಣದ ಜೀವನ. ಈ ಕ್ಷಣದಲ್ಲಿ ನಾವು ಜೀವಿಸ್ತಾ ಇರಬೇಕು. ವರ್ತಮಾನ ಕಾಲದಲ್ಲಿ ನಾವು ಜೀವಿಸ್ತಾ ಇರಬೇಕು. ಈ ಪ್ರೆಸೆಂಟ್ ಜೀವನ ನಾವು ಜೀವಿಸಬೇಕಂದ್ರೆ, ನಮಗೆ ಅಭ್ಯಾಸವಾಗಬೇಕಂದ್ರೆ ನಿತ್ಯ ನಿರಂತರವಾಗಿ ಪ್ರತಿ ಕ್ಷಣವೂ ಕೂಡ ಆ ಕ್ಷಣದ ಉಸಿರು ಆ ಕ್ಷಣದಲ್ಲಿ ಬರ್ತಾ ಇರುತ್ತೆ. ಮತ್ತು ಆ ಉಸಿರಿನ ಸಾಂಗತ್ಯದಲ್ಲಿ ನಾವಿದ್ದರೆ, ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದರೆ, ನಾವು ಈ ವರ್ತಮಾನ ಕಾಲವನ್ನು ಜೀವಿಸೋದನ್ನು ಕಲ್ತ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್. ಎಷ್ಟೋ ಜನ ಹಿಂದೆ ಆಗಿರೋದನ್ನು ನೆನೆಸ್ಕೊಂಡು
ದುಃಖ ಪಡ್ತಾ ಇರ್ತಾರೆ. ಮತ್ತು ಮುಂದೆ ಏನಾಗುತ್ತೋ ಅನ್ನೋ ಒಂದು ಭಯದಿಂದ ಜೀವಿಸ್ತಾ ಇರ್ತಾರೆ. ಈ ಒಂದು ಕ್ಷಣ ಹೇಗಿದೆ ಅನ್ನೋದನ್ನು ಯಾರೂ ಕೂಡ ಗಮನಿಸೋದಿಲ್ಲ. ಉಸಿರಿನ ಜೊತೆಗೆ ನಾವು ಇದ್ದು ಈ ವರ್ತಮಾನ ಜೀವನವನ್ನು ಜೀವಿಸೋಣ. ಪ್ರತಿದಿನ ಕೂಡ, ಪ್ರತಿ ಕ್ಷಣ ಕೂಡ ಕೇವಲ ನಾವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ, ಇವಾಗ ಮಾತ್ರ ನಾವು ಉಸಿರನ್ನೇ ಗಮನಿಸ್ತಾ ನಾವು ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ಕೂಡ ನಮಗೆ ಇದು ಅಭ್ಯಾಸವಾಗಬೇಕು. ವರ್ತಮಾನದಲ್ಲಿ ಜೀವಿಸೋದನ್ನು ನಾವು ಅಭ್ಯಾಸ ಮಾಡಬೇಕು. ಈ ಕ್ಷಣ ನಮ್ಮ ಕೈಯಲ್ಲಿದೆ. ನಾವು ಇದನ್ನು ಯಾವ ರೀತಿ ಬೇಕಾದರೂ ಸೃಷ್ಟಿ ಮಾಡ್ಕೋಬಹುದು. ಹಿಂದೆ ಏನಾಗಿತ್ತು ಅದು ನಮಗೆ ಬೇಡ, ಮುಂದೆ ಏನಾಗುತ್ತೋ ಅದು ಕೂಡ ನಮಗೆ ಬೇಡ. ಈ ಕ್ಷಣ ನಮ್ಮ ಜೀವನವನ್ನು ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಸೃಷ್ಟಿ ಮಾಡ್ಕೋಬಹುದು. ಕೇವಲ ಇದು ಅರಿವಿನಿಂದ ಇದ್ದಾಗ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಯಾಕೆ ಎಲ್ಲರೂ ಹೇಳ್ತಾ ಇರ್ತಾರೆ, ಮನಸ್ಸು ಯಾವಾಗಲೂ ಕೂಡ ದುಃಖದಿಂದ ಕೂಡಿರುತ್ತೆ, ಮನಸ್ಸು ಯಾವಾಗಲೂ ಕೂಡ ಅಸಮಾಧಾನವಾಗೇ ಇರುತ್ತೆ, ಮನಸ್ಸು ನೆಮ್ಮದಿ ಇಲ್ಲ, ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಯಾಕೆ ಆ ರೀತಿ ಆಗತ್ತೆ ಅಂದರೆ, ಹಿಂದೆ ಆಗಿರೋದನ್ನು ನೆನೆಸ್ಕೊಳ್ತಾ ಇರ್ತಾರೆ. ಯಾವುದೋ ಒಂದು ಅವ್ರ ಜೀವನದಲ್ಲಿ ದುಃಖವಾದಂತಹ ಘಟನೆಯನ್ನು ನಡೆದಿರೋದನ್ನು ಅವರನ್ನು ಅದನ್ನು ಬಿಡೋದಿಲ್ಲ, ಹಿಡ್ಕೊಂಡ್ಬಿಟ್ಟಿರ್ತಾರೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅದು ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದನೇ ಅವರು ಯಾವಾಗಲೂ ಕೂಡ ಅದೇ ಚಿಂತೆಯಲ್ಲೇ ಇರ್ತಾರೆ. ಮತ್ತು ಆ ಚಿಂತೆ ಮಾಡೋದಷ್ಟೇ ಅಲ್ಲದೇ ಇವಾಗಲೇ ನಮಗೆ ಈ ರೀತಿ ಆಯಿತು, ಮತ್ತು ನಮ್ಮ ಜೀವನ ಮುಂದೆ ಹೇಗಿರುತ್ತೋ ಏನೋ ಅಂತ ಭಯದಿಂದ ಜೀವಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲರ ಜೀವನ ಕೂಡ ದುಃಖ ಮತ್ತು ಭಯದಿಂದ ತುಂಬಿಕೊಂಡಿರುತ್ತೆ. ಅದೇ ನಾವು ನಮ್ಮ ಉಸಿರಾಟದ ಜೊತೆಗೆ ಇದ್ದು ಉಸಿರು ನೋಡಿ ಯಾವಾಗಲೂ ಕೂಡ ಹಿಂದೆನೂ ನೋಡೋದಿಲ್ಲ, ಮುಂದೆನೂ ನೋಡೋದಿಲ್ಲ, ಈ ಕ್ಷಣದ ಉಸಿರನ್ನು ನಾವು ಉಸಿರಾಡ್ತಾ ಇರ್ತೀವಿ. ಯಾವತ್ತಾದರೂ ನಾವು ಏನಾದರೂ ಅಂದ್ಕೊಳ್ತೀವ, ಹಿಂದೆ ಹೆಂಗೆ ನಾನು ಉಸಿರಾಡಿದ್ನೋ ಅಥವಾ ಆ ಉಸಿರು ಮುಂದೆ ಹೆಂಗೆ ಹೋಗುತ್ತೋ ಅಂಥೇಳಿ. ಈ ಕ್ಷಣದ ಉಸಿರನ್ನು ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿಯೇ ನಮ್ಮ ಒಂದು ಜೀವನ ಕೂಡ ಅಭ್ಯಾಸ ಮಾಡಬೇಕು. ಈ ಕ್ಷಣದಲ್ಲಿ ಯಾವ ರೀತಿ ನಾವು ಜೀವಿಸ್ತಾ ಇದ್ದೀವಿ.
ಈ ಕ್ಷಣದ ಜೀವನ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಮಧುರವಾಗಿದೆ, ಎಷ್ಟೊಂದು ಆನಂದದಾಯಕವಾಗಿದೆ. ಅಂಥ ಒಂದು ಸುಂದರ ಜೀವನ, ಇಂಥ ಒಂದು ಮಧುರವಾದಂತಹ ಜೀವನ, ಇಂಥ ಒಂದು ಆನಂದವಾದಂತಹ ಜೀವನವನ್ನು ನಾವು ವ್ಯರ್ಥವಾಗಿ ನಾವು ಕಳೀತಾ ಇದ್ದೀವಿ. ಭಗವಂತ ನಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ, ಇಂಥದ್ದು ಇಲ್ಲ ಅಂತಿಲ್ಲ. ಆದರೆ ನಮ್ಮಗಳಿಗೆಲ್ಲ ಆಸೆಯಿಂದ ನಾವು ದುಃಖ ತಂದುಕೊಳ್ತಾ ಇದ್ದೀವಿ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ನಾವು ಆಸೆಗಳಿಂದನೇ ನಾವು ಇರೋದ್ರಿಂದ. ನಮಗೆ ಆಸೆ ಪಟ್ಟಿದ್ದು ಸಿಗದೇ ಇರೋದ್ರಿಂದ. ಮತ್ತು ನಮಗೆ ಆ ಆಸೆ ಪಟ್ಟಿದ್ದು ಸಿಕ್ಕಿದ್ರೂ ಕೂಡ ಇನ್ನೂ ಬೇಕು ಅನ್ನೋ ಒಂದು ದುರಾಸೆಯಿಂದ ನಾವು ಯಾವಾಗಲೂ ಕೂಡ ದುಃಖವಾಗಿರ್ತೀವಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಇಂಥ ಒಂದು ವರ್ತಮಾನದ ಜೀವನವನ್ನು, ಅಮೂಲ್ಯವಾದಂತಹ ಜೀವನವನ್ನು ನಾವು ವ್ಯರ್ಥವಾಗಿ ಕಳಿಬಾರ್ದು ಫ್ರೆಂಡ್ಸ್. ಇದನ್ನು ನಾವು ಅರಿವಿನಿಂದ ನೋಡಬೇಕು. ಈ ಕ್ಷಣದ ಜೀವನವನ್ನು ನಾವು ಅರಿವಿನಿಂದ ನೋಡ್ತಾ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಆ ಶೂನ್ಯ ಸ್ಥಿತಿಯಲ್ಲಿ ನಮ್ಮಲ್ಲಿರುವಂಥ ದೈವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನಮ್ಮಲ್ಲಿ ಕೂಡ ಅಗಾಧವಾದಂತಹ ಶಕ್ತಿ ಇದೆ ಅಂಥೇಳಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ, ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್.
ನಾವು ಧ್ಯಾನದಲ್ಲಿ ಏನೂ ಕೂಡ ಕೇಳಿಕೊಂಡು ಕೂತ್ಕೊಳ್ಳೋದು ಬೇಡ. ನಮಗೇನು ಬೇಕು ಅದನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಧ್ಯಾನದ ಶಕ್ತಿಯಿಂದ ನಮಗೇನು ಬೇಕು ಅದು ನಮಗೆ ಸಿಕ್ಕೇ ಸಿಗತ್ತೆ. ನಾವು ಕೇಳ್ಕೊಂಡ್ರೆ ಸಿಗುತ್ತೆ ಅಂತ ಏನೂ ಇಲ್ಲ. ನಾವು ಕೇಳ್ಕೊಳ್ದೆ ಇದ್ದರೂ ಕೂಡ ನಮಗೆ ಸಿಗತ್ತೆ. ನಾವು ನಿನ್ನೆ ಏನು ತಿಳ್ಕೊಂಡ್ವಿ ಅಂದರೆ, ಪ್ರತಿದಿನ ನಾವು ನಮ್ಮ ದಿನನಿತ್ಯದ ಕೆಲಸವನ್ನು ಅರಿವಿನಿಂದ ಮಾಡ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ಆ ಕೆಲಸದಲ್ಲಿ ಮಗ್ನವಾಗಿ ನಾವು ಆ ಕೆಲಸವನ್ನು ಮಾಡಬೇಕು ಅಂತ ನಾವು ನಿನ್ನೆ ತಿಳ್ಕೊಂಡ್ವಿ. ನಾವು ಪ್ರತಿದಿನ ಕಲ್ತ್ಕೊಂಡಿರೋದು ನಮಗೆ ನೆನಪಿನಲ್ಲಿರಬೇಕು. ಯಾಕೆಂದರೆ ಇವಾಗ ಮಕ್ಕಳಿಗೆ ಟೀಚರ್ಸು ಫಸ್ಟ್ಲಿಂದನೇ ಅವ್ರಿಗೆ ಪಾಠ ಮಾಡ್ತಾ ಇರ್ತಾರೆ. ಆ ಮಕ್ಕಳಿಗೆ ನೆನಪಿರಬೇಕು ಅಂಥೇಳಿ ಅವರು ಪಾಠಗಳನ್ನು ದಿನಾಲೂ ಓದ್ತಾ ಇರ್ತಾರೆ, ಹೋಮ್ವರ್ಕ್ ಮಾಡ್ತಾ ಇರ್ತಾರೆ, ಟ್ಯೂಷನ್ಗೆ ಹೋಗ್ತಾ ಇರ್ತಾರೆ. ಎಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದರೆ, ಪರೀಕ್ಷೆಗಳು ಬಂದ ಮೇಲೆ ಈಜಿ ಆಗುತ್ತೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಈಜಿ ಆಗುತ್ತೆ ಅಂಥೇಳಿ. ಹಾಗೆ ನಾವು ಪ್ರತಿಯೊಂದು ಕೂಡ ನಮಗೆ ಹಿಂದೆ ಅನುಭವ ಆಗಿರೋದನ್ನು ನಾವು ಮರಿಬಾರ್ದು. ಹಿಂದೆ ನಾವು ಏನನ್ನು ತಿಳ್ಕೊಂಡ್ವಿ, ಯಾವೊಂದು ಯೋಚನೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ, ಎಂಥ ಒಂದು ಕೆಲಸವನ್ನು ಮಾಡ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಿಂದೆ ಏನು ನಡೆದಿರೋದನ್ನು ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಅದನ್ನು ನಾವು ಮರ್ತು ಬಿಡಬಾರ್ದು. ಅದು ದಿನಾಲೂ ಅಭ್ಯಾಸ ನಮಗೆ ಆಗ್ತಾನೇ ಇರಬೇಕು. ನಿನ್ನೆ ಕೆಲಸದ ಬಗ್ಗೆ ಹೇಳಿದರು, ಇವಾಗ ಈ ವಿಷಯ ಹೇಳಿದ್ದಾರೆ. ನಿನ್ನೆದು ನಾವು ಮರ್ತು ಬಿಡೋಣ, ಅದು ಅಭ್ಯಾಸ ಇಲ್ಲ, ಇವಾಗ ಇದು ಅಭ್ಯಾಸ ಮಾಡೋಣ, ಅದು ಬಿಟ್ಬಿಡೋಣ ಅಂತ. ಅದ್ರ ಜೊತೆಗೆ ಇದು ಕೂಡ ಅಭ್ಯಾಸ ಇರಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ಎಂತಹ ಪರೀಕ್ಷೆಗಳು ಬಂದರೂ ಕೂಡ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅದು ಎಂಥದ್ದೇ ಪರೀಕ್ಷೆ ಬರಲಿ. ಯಾರು ಸರಿಯಾಗಿ ಅಭ್ಯಾಸ ಮಾಡ್ತಾ ಇರ್ತಾರೋ, ಯಾರು ಸರಿಯಾಗಿ ಟೀಚರ್ಸ್ ಮಾತು ಅಂದರೆ ನಮ್ಮ ಒಂದು ಅಂತರಂಗದ ಮಾತು ಕೇಳ್ತಾ ಇರ್ತೀವೋ, ನಮ್ಮ ಅಂತರಂಗದ ಸದ್ಗುರುವಿನ ಮಾತು ನಾವು ಯಾವಾಗಲೂ ಕೇಳ್ತಾ ಇರ್ತೀವೋ, ಕೇಳ್ತಾ ಆ ಕೆಲಸವನ್ನು ನಾವು ಸರಿಯಾಗಿ ಮಾಡ್ತಾ ಇರ್ತೀವೋ, ಮತ್ತು ಪರೀಕ್ಷೆ ಟೈಮ್ನಲ್ಲಿ ನಮಗೆ ಯಾವ ಸದ್ಗುರುವಿನಿಂದನೂ ಕೂಡ ನಮಗೆ ಸಂದೇಶ ಸಿಗೋದಿಲ್ಲ. ಹೇಗೆ ಮಕ್ಕಳಿಗೆ ಪರೀಕ್ಷೆ ಟೈಮ್ನಲ್ಲಿ ಯಾವ ಟೀಚರ್ಸು ಕೂಡ ಏನು ಹೇಳ್ಕೊಡೋದಿಲ್ವೋ, ಅದೇ ರೀತಿಯೇ ಆ ಪರೀಕ್ಷೆಯಲ್ಲಿ ನಾವೇ ಪಾಸ್ ಆಗಬೇಕಾಗಿರುತ್ತೆ. ಆ ಪರೀಕ್ಷೆಯಲ್ಲಿ ಏನೇ
ಕ್ವಶನ್ ಬಂದ್ರೂ ಕೂಡ ಆನ್ಸರ್ ನಾವೇ ಮಾಡಬೇಕಾಗಿರತ್ತೆ, ನಾವೇ ಬರಬೇಕಾಗಿರತ್ತೆ. ಹಾಗೆ ನಮ್ಮ ಒಂದು ಅಂತರಂಗದ ಸದ್ಗುರು ನಮಗೆ ಇವಾಗ ಕಲಿಯುವಾಗ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾ ಇರ್ತಾರೆ. ಏನು ಡೌಟು ಇಲ್ಲದೇ ಏನಾದರೂ ಡೌಟ್ಸ್ ಇದ್ರೂ ಕೂಡ ಅದು ಕ್ಲಿಯರ್ ಮಾಡ್ತಾ ಇರ್ತಾರೆ. ಆದರೆ ಪರೀಕ್ಷೆ ಬರೋ ಟೈಮ್ನಲ್ಲಿ ನಮಗೆ ಯಾರ್ದು ಕೂಡ ಯಾವೊಂದು ಸದ್ಗುರುವಿನ ಸಂದೇಶ ಕೂಡ ನಮಗೆ ಬರೋದಿಲ್ಲ. ಯಾಕೆಂದರೆ ಆ ಪರೀಕ್ಷೆಯಲ್ಲಿ ನಾವೇ ಪಾಸಾಗಬೇಕಾಗಿರತ್ತೆ. ಇಷ್ಟು ದಿನ ವಿದ್ಯೆಯನ್ನು ನಾವು ಕಲ್ತ್ಕೊಂಡಿರೋದು ಆ ಪರೀಕ್ಷೆಯಲ್ಲಿ ನಾವು ಯಾವ ರೀತಿ ಅದನ್ನು ಬರೀತಾ ಇದ್ದೀವಿ, ಅಂದರೆ ಯಾವ ರೀತಿ ಅದನ್ನು ನಾವು ತಗೊಳ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಒಂದು ಸದ್ಗುರುವಿನ ಒಂದು ಪರೀಕ್ಷೆ ನಮ್ಗಳಿಗೂ ಆಗ್ತಾ ಇರತ್ತೆ. ಆವಾಗ ಯಾರಂದೂ ಕೂಡ ನಮಗೆ ಸಂದೇಶಗಳು ಸಿಗೋದಿಲ್ಲ. ಅದನ್ನು ನಾವೇ ಧ್ಯಾನವನ್ನು ಮಾಡಿ 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 ಆ ಕ್ವಶನ್ಗೆ ನಾವು ಆನ್ಸರನ್ನು ಹೇಗೆ ಮಕ್ಕಳು ನೆನಪಿಸಿ ಟೀಚರ್ ಹೇಳೋದು ಪಾಠ ನೆನಪು ಮಾಡಿಕೊಂಡು ಆ ಒಂದು ಕ್ವಶನ್ಗೆ ಆನ್ಸರು ಹುಡುಕೊಳ್ತಾರೋ ಕುಂತ ಜಾಗದಲ್ಲೇ, ಹಾಗೆ ಪರೀಕ್ಷೆ ಟೈಮ್ನಲ್ಲಿ ನಾವು ಹೆಚ್ಚು ಧ್ಯಾನ ಮಾಡಿ 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 ನಾವು ನೆನಪು ಮಾಡ್ಕೋಬೇಕು. ಆವಾಗಲೇ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ. ನಾವು ಯಾವುದೇ ಪರೀಕ್ಷೆಯಲ್ಲಿನೂ ಕೂಡ ಪಾಸ್ ಆಗಬೇಕಂದ್ರೆ ಹೆಚ್ಚು ನಮ್ಮ ಜೊತೆಗೆ ನಾವು ಇರಬೇಕು, ಹೆಚ್ಚು ನಮ್ಮ ಉಸಿರಾಟದ ಜೊತೆಗೆ ನಾವು ಇರಬೇಕು, ಹೆಚ್ಚು ನಾವು ಶೂನ್ಯ ಸ್ಥಿತಿಯನ್ನು ಪಡ್ಕೋಬೇಕು. ಶೂನ್ಯ ಸ್ಥಿತಿಯನ್ನು ನಾವು ಮೌನದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ಧ್ಯಾನಕ್ಕೆ ಕೂತ್ಕೊಂಡಾಗ ಮಾತ್ರವಲ್ಲ, ನಾವು ಎಚ್ಚರ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಮೌನವನ್ನು ಈ ಮೌನ ಅನ್ನೋದು ಎಷ್ಟು ಅದ್ಭುತ ಒಂದು ಶಕ್ತಿ ನಮಗೆ ಕೊಡುತ್ತೆ. ನಮ್ಮ ಶೂನ್ಯ ಶಕ್ತಿಗೆ ಇದು ಮೌನ ಧ್ಯಾನ ಮೌನ ಎಷ್ಟು ಒಂದು ಸಹಕಾರ ಕೊಡುತ್ತೆ ನಾವು ಶೂನ್ಯ ಸ್ಥಿತಿಗೆ ತಲುಪೋದಕ್ಕೆ. ಅಂಥ ಒಂದು ಶೂನ್ಯ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಂಡಾಗಲೇ ನಾವು ಎಂಥ ಒಂದು ಪರೀಕ್ಷೆಯಲ್ಲಿನೂ ಕೂಡ ನಮ್ಮ ಜೀವನದ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದಕ್ಕೆ ಸಾಧ್ಯವಾಗತ್ತೆ. ನಮ್ಮ ಜೀವನದ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ನಾವು ದಿನಾಲೂ ಧ್ಯಾನ ಮಾಡಬೇಕು, ಮೌನವಾಗಿರಬೇಕು, ಶೂನ್ಯ ಸ್ಥಿತಿಗೆ ತಲುಪಬೇಕು ಫ್ರೆಂಡ್ಸ್. ಆವಾಗಲೇ ನಮ್ಮ ಜೀವನದಲ್ಲಿ ಬರುವಂಥ ಪರೀಕ್ಷೆಗಳನ್ನು ನಾವು ಎದುರಿಸೋದಕ್ಕೆ ಸಾಧ್ಯವಾಗತ್ತೆ, ಪಾಸ್ ಆಗೋದಕ್ಕೆ ಸಾಧ್ಯವಾಗತ್ತೆ. ನಾವು ಕೂಡ ಧ್ಯಾನಕ್ಕೆ ಬಂದಾಗ ನಮ್ಮ ಜೀವನಗಳನ್ನು ಹೇಗೆ ಎದುರಿಸಿ ನಮಗೆ ಬಂದಂತಹ ಪರೀಕ್ಷೆಗಳನ್ನು ಯಾವ ರೀತಿ ನಾವು ಅದನ್ನು ಎದುರಿಸಬೇಕು ಅನ್ನೋದನ್ನು, ಕಷ್ಟಗಳನ್ನು, ಕಾಯಿಲೆಯನ್ನು ಹೇಗೆ ಸರಿ ಮಾಡ್ಕೋಬೇಕಂತ ನಮಗೆ ಗೊತ್ತಿಲ್ಲದೇ ಒದ್ದಾಡ್ತಾ ಇದ್ವಿ. ಯಾರ ಹತ್ರ ಹೇಳ್ಕೋಬೇಕು ನಮ್ಮ ದುಃಖವನ್ನು? ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಅವರು ಕೊಡುವಂತಹ ಸಮಾಧಾನ ನಮಗೆ ಸಿಗೋದಿಲ್ಲ. ಅದು ನಮ್ಮ ಒಂದು ಒಳಗ್ಲಿಂದನೇ ಆ ಸಮಾಧಾನ ನಮಗೆ ಸಿಗಬೇಕು.
ಯಾರೇ ನಮಗೆ ಸಮಾಧಾನ ಹೇಳಿದರೂ ಕೂಡ ನಮಗೆ ಸಮಾಧಾನ ಅನ್ನೋದು ಸಿಗೋದಿಲ್ಲ. ಮನಸ್ಸು ಶಾಂತವಾಗೋದಿಲ್ಲ. ನಾವು 3 ಜನ ಅಕ್ಕ ತಂಗಿಯರು. ನಾನೇ ಅದರಲ್ಲಿ ದೊಡ್ಡವಳು. ನಾನೇ, ಇನ್ನೊಬ್ಬಳು ನಮ್ಮ ತಂಗಿ ಗೀತಾ ಅಂಥೇಳಿ, 2ನೇವಳು ಫಸ್ಟು ಧ್ಯಾನಕ್ಕೆ ಬಂದ್ವಿ. ಆದರೆ ಅವಳು ಊರಿಗೋಗಿ ಬಿಟ್ಬಿಟ್ಲು ಧ್ಯಾನ ಮಾಡೋದಕ್ಕೆ. ಒಂದು ದಿನ ಧ್ಯಾನಕ್ಕೆ ಅಟೆಂಡಾಗಿ ಮತ್ತು ಊರಿಗೋಗಿ ಅಷ್ಟೇ ಬಿಟ್ಬಿಟ್ಲು. ಆದರೆ ನಾನೇ ಇಲ್ಲೇ ನಮ್ಮ ಏರಿಯಾದಲ್ಲೇ ಕಬ್ಬನಪೇಟೆ, ಬೆಂಗಳೂರಲ್ಲಿ ಕಬ್ಬನಪೇಟೆ ಅಂತ ಧ್ಯಾನದ ಕ್ಲಾಸ್ ನಡೀತಾ ಇತ್ತು ಪ್ರತಿ ಸೋಮವಾರ. ಈ ಧ್ಯಾನದ ಕ್ಲಾಸನ್ನು ನಮ್ಮ ಕಬ್ಬನಪೇಟೆಯಲ್ಲಿ ಶುರು ಮಾಡಿದಂಥವರು ಪುಟ್ಟರಾಜು ಅಂಥೇಳಿ. ಅವ್ರಿಗೆ ನಾವು ನಮನಗಳನ್ನು ತಿಳಿಸೋಣ. ನಾವು ಅವರು ಒಂದು ಧ್ಯಾನದ ಮುಖಾಂತರನೇ, ಅವರು ಇಟ್ಟಂತಹ ಕ್ಲಾಸಿನಲ್ಲಿ ನಾವು ಹೋಗಿಯೇ ನಾವು ಈ ಧ್ಯಾನವನ್ನು ಕಲ್ತ್ಕೊಂಡಿರೋದು, ಧ್ಯಾನದ ಪರಿಚಯ ಆಗಿರೋದು. ಅವರು ಇವಾಗಿಲ್ಲ, ಆದರೂ ಕೂಡ ಅವರುಗಳಿಗೆ ನಾವು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಆ ಪುಟ್ಟರಾಜು ಅವ್ರಿಗೆ ನಾವು ತಿಳಿಸೋಣ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಆಗ ನಮ್ಮ 3 ಜನಗಳ ಪರಿಸ್ಥಿತಿ ಹೇಗಿತ್ತು ಅಂದರೆ ಅಸ್ತವ್ಯಸ್ತವಾಗಿತ್ತು. ನನ್ನ ಜೀವನ, ನಮ್ಮ ತಂಗಿಯವರು ಇಬ್ಬರ ಜೀವನ ಕೂಡ ಆ ರೀತಿಯೇ ಇತ್ತು. ಎಲ್ಲರ ಜೀವನ ಹಾಗೆ ಇರುತ್ತೆ. ಕೇವಲ ನಮ್ಮ ಒಂದು 3 ಜನದ ಜೀವನನೇ ಅಲ್ಲ, ಎಲ್ಲರ ಜೀವನವನ್ನು ಕೂಡ ದುಃಖದಿಂದನೇ ಕೂಡಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸಮಸ್ಯೆಯಲ್ಲಿ ಇರ್ತಾರೆ. ಆದರೆ ಮೇಲೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತೇಳಿ ತೋರಿಸ್ಕೊಳ್ತಾ ಇರ್ತಾರೆ. ಒಳಗಡೆ ಎಷ್ಟೋ ದುಃಖ ಇರುತ್ತೆ. ಯಾವುದೋ ಒಂದು ಇಂದ ತುಂಬಿಕೊಂಡಿರ್ತಾರೆ. ಆ ಯೋಚನೆ ಅವ್ರಿಗೆ ದಿನಾಲೂ ತಿಂತಾ ಇರುತ್ತೆ. ಆದರೆ ಹೊರಗಿನ ಜನಗಳಿಗೆ ಮಾತ್ರ ನಾನು ತುಂಬ ಚೆನ್ನಾಗಿದ್ದೀನಿ ತೋರಿಸ್ಕೊಳ್ಳೋದಿಲ್ಲ. ನಾವು ಕೂಡ ಹಂಗೆ ಇದ್ವಿ. ಯಾರ ಹತ್ರನೂ ತೋರಿಸ್ಕೊಳ್ತಾ ಇರಲಿಲ್ಲ. ಆದರೆ ಒಳಗನೆ ನಮಗೆ ತುಂಬಾ ದುಃಖ ಇತ್ತು. ತುಂಬಾ ನಾವು ನೊಂದ್ಕೊಳ್ತಾ ಇದ್ವಿ. ನನಗಂತೂ ತುಂಬ ವಿಪರೀತ ಸಮಸ್ಯೆ ಇತ್ತು. ನಾನು ಸುಮಾರು ಈ ಒಂದು 12-13 ವರ್ಷಗಳಿಂದನೇ ನಾನು ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಆವಾಗವಾಗ ನಾವು ಮಂಡಲ ಧ್ಯಾನ ಆವಾಗಲಿಂದನೇ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ. ಯಾವಾಗ ಧ್ಯಾನಕ್ಕೆ ಬಂದೆ ಆಗ್ಲಿಂದನೇ ಶುರು ಮಾಡ್ಕೊಂಡಿದ್ದೀನಿ. ನನಗೆ ಒಬ್ಬರು ಕೇಳಿದರು, ಅವರು ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಅವರು ಒಂದು ಅನುಭವ, ನೀವೇ ಅವರು ಒಂದು ಅನುಭವ ಹೇಳಿ ಅಂತೇಳಿ. ಮಯೂರಿ ಮೇಡಮ್ ಅವ್ರು ಕೇಳಿದರು, ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರದೇ ಇದ್ದರೆ ನೀವೇ ಒಂದು ಹೇಳಿ ಉದಾಹರಣೆ ಕೊಟ್ಟು ಅಂಥೇಳಿ. ಅವರು ಒಂದು ನಿಮ್ಮ ಹತ್ರ ಹೇಳಿರ್ತಾರಲ್ವ ಅದು. ಅವರು ಹೇಳಿರೋದನ್ನು ನಾನು
ಹೇಳೋಕ್ಕೆ ಕಷ್ಟ ಆಗುತ್ತೆ. ಆದರೆ ನಾನು ಅವ್ರ ಜೀವನದಲ್ಲಿ ಬದಲಾವಣೆ ಆಗಿರೋದನ್ನು ನೋಡಿದ್ದನ್ನು ನಾನು ಹೇಳ್ತೀನಿ. ನಮ್ಮ ದಾವಣಗೆರೆಯಲ್ಲಿರುವಂಥ ತಂಗಿಗೆ ಸುಮಾರು ವರ್ಷಗಳಿಂದ ಅವಳಿಗೆ ಮದುವೆ ಆಗಿರಲಿಲ್ಲ. ಗೀತಾ ಅಂಥೇಳಿ 2ನೇ ತಂಗಿ. ನನಗಿಂತ 2 ವರ್ಷದವಳು ಚಿಕ್ಕವಳು. ನನಗೆ ಇವತ್ತು 30 ವರ್ಷದ ಮಕ್ಕಳಿದ್ದಾರೆ. ಅವಳಿಗೆ ಒಂದು 9 ವರ್ಷ ಇರ್ಬೋದು ಆ ಮಗುಗೆ. ಅಷ್ಟು ಆ ಮಗು ಇದೆ. 32-33 ವರ್ಷಕ್ಕೆ 32-31 ವರ್ಷಕ್ಕೆ ಅವಳಿಗೆ ಮದುವೆ ಆಗಿರೋದು. ಆ ಮದುವೆ ಕೂಡ ಅವಳಿಗೆ ಧ್ಯಾನಕ್ಕೆ ಬಂದಮೇಲೆ, ನಾನು ಧ್ಯಾನಕ್ಕೆ ಬಂದಮೇಲೆ ನನ್ನಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಮತ್ತು ನಾನು ಏನು ಹೇಳ್ಕೊಳ್ತಾ ಇದ್ದೀನಿ ಅದು ನನಗೆ ಸಿಗ್ತಾ ಇದೆ ಅಂಥೇಳಿ ನಾನು ಅವಳಿಗೂ ಕೂಡ ಹೇಳಿದೆ ಫೋನ್ ಮಾಡಿ, ನೀನು ಈ ರೀತಿ ಊಹೆ ಮಾಡಿಕೊಂಡು ಕೂತ್ಕೋ, ಮದುವೆ ಆಗಬೇಕು, ಒಳ್ಳೆ ಹುಡುಗ ಸಿಗಬೇಕು ಅಂಥೇಳಿ. ಅವಳು ಅದೇ ರೀತಿಯೇ ಊಹೆ ಮಾಡಿಕೊಂಡು ಕೂತ್ಕೊಂಡು ಮದುವೆ ಕೂಡ ಫಿಕ್ಸ್ ಆಯಿತು. ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ, ಮದುವೆ ಕೂಡ ಫಿಕ್ಸ್ ಆಯಿತು. ಮದುವೆ ಆಯಿತು. ಆಮೇಲೆ ಅವ್ರಿಗೆ 2 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಮೊದಲೇ ಏಜ್ ಆಗಿಬಿಟ್ಟಿದೆ, ಮಕ್ಕಳು ಆಗೋದಿಲ್ಲ ಅಂಥೇಳಿ ಎಷ್ಟೋ ಜನ ಆಡ್ಕೊಂಡ್ರು. ಮತ್ತು ನಾನು ಆವಾಗಲೂ ಕೂಡ ಜನಗಳ ಮಾತಿಗೆ ನೀನು ಕಿವಿ ಕೊಡಬೇಡ, ಧ್ಯಾನ ಮಾಡು ಅಂಥೇಳಿ ಮತ್ತೆ ನಾನು ಫೋನ್ನಲ್ಲಿ ಹೇಳಿದೆ. ಮತ್ತು ಅವಳು ಅದೇ ರೀತಿಯೇ ಮಾಡಿದ್ಲು, ಧ್ಯಾನ ಮಾಡಿದ್ಲು. ಮಗು ಆಗಬೇಕು ಅಂಥೇಳಿ ಊಹೆ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ಲು. ಧ್ಯಾನಕ್ಕೆ ಕೂತ್ಕೊಂಡು ಊಹೆ ಮಾಡಿಕೊಂಡು ಅವಳಿಗೆ ಮಗುನೂ ಕೂಡ ಆಯಿತು. ಪ್ರೆಗ್ನೆಂಟ್ ಆದಮೇಲೆ ಆವಾಗಲೂ ಕೂಡ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಡಾಕ್ಟ್ರು ಕೂಡ ಅವಳಿಗೆ ಹೇಳಿದರು, ನಿನಗೆ ತುಂಬ ಏಜ್ ಆಗಿಬಿಟ್ಟಿದೆ, ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂಥೇಳಿ. ಮತ್ತು ಬೇರೆ ಜನಗಳು ಕೂಡ ಭಯ ಪಡಿಸ್ತಾ ಇದ್ದರು ಅವಳಿಗೆ. ಜನಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಮತ್ತು ನನಗೆ ಅವಳು ಫೋನಲ್ಲಿ ಹೇಳ್ತಾ ಇದ್ಲು, ನಾನು ಜನಗಳ ಮಾತಿಗೆ ನೀನು ಕಿವಿ ಕೊಡಬೇಡ, ನೀನು ಮೊದಲು ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಧ್ಯಾನ ಮಾಡು ಅಂಥೇಳಿ ನಾನು ಅವಳಿಗೆ ಮತ್ತೆ ಫೋನ್ನಲ್ಲೇ ಹೇಳಿದೆ. ಅವಳು ಹೆಂಗೆ ಮಾಡ್ತಾಯಿದ್ಲು ಅಂದರೆ, ರಾತ್ರಿ ಕೂತ್ಕೊಂಡ್ರೆ ಬೆಳಗಿನವರೆಗೂ ಕೂಡ ಹಂಗೆ ಕೂತ್ಕೊಳ್ತಾ ಇದ್ದರು. ಅದನ್ನು ಮನೆಗೆ ಬಂದವರು ನೋಡ್ತಾ ಇದ್ರಲ್ವ, ಮನೆಗೆ ಯಾರಾದರೂ ಊರ್ಲಿಂದ ಬಂದವರು. ನಮ್ಮ ತಾಯಿ ಮನೆಗೆ ಡಿಲೆವರಿಗೆ ಹೋಗಿದ್ಲು ಅವಳು. ಅಲ್ಲಿ ಅವ್ರ ಮನೆಗೆ ತುಂಬ ಜನ ಬರ್ತಾರೆ. ಹಳ್ಳಿ ಅದು, ನಮ್ಮ ತಾಯಿ ಊರು ಹಳ್ಳಿ. ತುಂಬ ಜನ ಬರುತ್ತಾ ಇರ್ತಾರೆ. ಅವ್ರು ನೋಡ್ತಾರೆ, ಏನು ಇವಳು ಹಿಂಗೆ ಕೂತ್ಕೊಂಡಿದ್ದಾರೆ, ಹೊಟ್ಟೆಯಲ್ಲಿ ಮಗು ಏನಾಗಬೇಕು ಅಂಥೇಳಿ ಎಲ್ಲರೂ ಕೂಡ ಆವಾಗಲೂ ಕೂಡ ಅವಳಿಗೆ ಭಯ ಪಡಿಸ್ತಾ ಇದ್ದರು. ನಾನು ಮತ್ತೆ ಅವಳು ಮತ್ತೆ ಫೋನ್ ಮಾಡ್ತಾಯಿದ್ಲು, ಈ ರೀತಿ ಜನಗಳು ಹೇಳ್ತಾ ಇದ್ದಾರೆ ಕೂತ್ಕೊಂಡ್ರೆ ನಾನು ಕೂತ್ಕೋಬೇಡ ಅಂಥೇಳಿ. ಕೂತ್ಕೋ ಅಂತ ಹೇಳಿದೆ ನಾನು. ಧ್ಯಾನದಲ್ಲಿ ಯಾರಿಗೂ ಕೂಡ ಏನೂ ಕೆಟ್ಟದ್ದಾಗೋದಿಲ್ಲ, ಕೂತ್ಕೋ ಅಂತ ಹೇಳಿದೆ. ಮತ್ತು ಅವಳು ರಾತ್ರಿ ಕೂತ್ಕೊಂಡ್ರೆ ಬೆಳಗ್ಗಿನವರೆಗೂ ಕೂಡ ಕೂತ್ಕೊಳ್ತಾಯಿದ್ರು. ನಮ್ಮ ತಾಯಿಗೆ ಒಂದೊಂದು ಸತಿ ಗಾಬರಿ ಆಗಿಬಿಡ್ತಾ ಇತ್ತಂತೆ, ಏನು ಇವಳು ಈ ರೀತಿ ಕೂತ್ಕೊಂಡು ಒಂದೊಂದು ಸತಿ ಈ ರೀತಿ ಬಗ್ಬಿಡ್ತಾರಲ್ವ, ಹೊಟ್ಟೆ ಏನದು ಒಳಗಡೆ ಹೋಗಿ ಒತ್ಕೊಳ್ತಾ ಇದೆ, ಇವಳಿಗೆ ಏನಾಗ್ಬಿಡುತ್ತೆ ಏನು ಅಂಥೇಳಿ ನಮ್ಮ ತಾಯಿಯವರು ಕೂಡ ಭಯ ಪಡ್ತಾ ಇದ್ರಂತೆ.
ನಮ್ಮ ತಾಯಿಯವರು ಇವಾಗಲೂ ಕೂಡ ಹೇಳ್ತಾರೆ, ಅವಳು ಕೂತ್ಕೊಂಡಿರೋದು ನೋಡಿದರೆ ನನಗೆ ಭಯ ಆಗ್ತಾಯಿತ್ತು, ಆ ರೀತಿ ಕೂತ್ಕೊಳ್ತಾ ಇದ್ಲು ಅವಳು ಅಂಥೇಳಿ. ಆದರೆ ಅವಳಿಗೆ ಏನೂ ಕೂಡ ಆಗಲಿಲ್ಲ, ಮತ್ತು ನಾರ್ಮಲ್ ಡಿಲೆವರಿನೇ ಅವಳಿಗೆ ಆಯಿತು. ಮತ್ತು ಅವಳು ಮದುವೆಯಾಗಿ ಹೋದಂತಹ ಮನೆ ತುಂಬ ಬಡತನದಲ್ಲಿ ಇದ್ದರು ಅವರು. ಇವಳು ನಮ್ಮ ತಾಯಿ ಮನೆಯಲ್ಲಿ ನಾವು ಚೆನ್ನಾಗಿ ಬೆಳೆದಿದ್ದೀವಿ, ನಮಗೆ ಏನೂ ಕೂಡ ಕಷ್ಟ ಇಲ್ಲ. ಆದರೆ ಅವಳಿಗೆ ತುಂಬ ಬಡತನದ ಮನೆ. ಆ ಮನೆಯಲ್ಲಿ ಅವಳು ಮದುವೆ ಮಾಡಿಕೊಂಡು ಹೋದ್ಮೇಲೆ ತುಂಬಾ ಅವಳಿಗೆ ಕಷ್ಟ ಅನ್ನಿಸ್ತು. ನಾನು ಎಷ್ಟು ಚೆನ್ನಾಗಿ ಮನೆಯಲ್ಲಿ ಮದುವೆ ಆಗಲಿಲ್ಲ ಅನ್ನೋದು ಒಂದೇ ಚಿಂತೆ ಅವಳಿಗಿತ್ತು. ಆದರೆ ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಕೂಡ ಸೌಕರ್ಯವಾಗಿದ್ವಿ, ನಾವು ಚೆನ್ನಾಗೇ ಇದ್ವಿ. ಅಂಥ ಒಂದು ಬಡತನದ ಮನೆಯಲ್ಲಿ ಅವಳಿಗೆ ಹೋದ್ಮೇಲೆ ಅವಳು ಏನೂ ಕೂಡ ಕೆಲಸ ಮಾಡೋದನ್ನು ಕೂಡ ಕಲ್ತ್ಕೊಂಡಿಲ್ಲ. ಆ ಮಗು ಆದಮೇಲೆ ನಾನು ಹೀಗೆ ಇದ್ದರೆ ನನ್ನ ಜೀವನ ಕಷ್ಟ ಆಗತ್ತೆ ಅಂಥೇಳಿ ಅವಳು ಧ್ಯಾನ ಮಾಡಿ 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 ನಾನು ಏನು ಮಾಡಬೇಕು ಅಂಥೇಳಿ ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನದಿಂದಲೇ ಅವಳಿಗೆ ಒಂದು ಕಲೆ, ಯಾವ ರೀತಿ ಕಲೆ ಬಂತು ಅಂದರೆ, ಇದು ಏನು ಬಟ್ಟೆ ಹೊಲಿತಾರಲ್ವ, ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ಲು. ಬ್ಲೌಜುಗಳು, ಪೇಟಿಕೋಟು, ಚೂಡಿದಾರ. ಅವಳಿಗೆ ಒಂದು ವಿದ್ಯೆನೇ ಗೊತ್ತಿಲ್ಲ. ಆದರೂ ಕೂಡ ಜೀವನ ಸಾಗಿಸ್ಬೇಕು. ಆವಾಗ ಅವಳು ಏನು ಮಾಡಿದ್ಲು ಅಂದರೆ, ಅಂಗಡಿ ಇಟ್ಕೊಂಡು ಟೆಲ್ಲರ್ ಕೆಲಸ ಮಾಡ್ತಾ ಇರ್ತಾರಲ್ವ, ಬಟ್ಟೆ ಹೊಲಿಯೋ ಟೆಲ್ಲರ್ ಕೆಲಸ ಮಾಡ್ತಾ ಇರ್ತಾರಲ್ವ, ಅವ್ರ ಹತ್ರ ಹೋಗಿ ನಾನು ನಿಮ್ಮ ಬಟ್ಟೆಗಳನ್ನು ನಾನು ಹೊಲಿದು ಕೊಡ್ತೀನಿ, ನನಗೆ ಕಲಿಸ್ಕೊಡಿ ಅಂಥೇಳಿ ಫಸ್ಟು ಎಲ್ಲ ಪೇಟಿಕೋಟು ಈಸಿಯಾಗಿರೋದನ್ನೆಲ್ಲ ಕಲ್ತ್ಕೊಂಡು ಆಮೇಲೆ ಇವಾಗ ಹೆಂಗೆ ಆ ಬಟ್ಟೆಯನ್ನು, ಆ ಬ್ಲೌಸ್ಗಳನ್ನು ಎಷ್ಟು ಸುಂದರವಾಗಿ ಆ ಬಟ್ಟೆಗಳನ್ನು ಹೊಲಿದು ಕೊಡ್ತಾಳೆ ಅಂದರೆ, ಎಲ್ಲ ಡಿಸೈನ್ ಬಟ್ಟೆಗಳು. ಇಂಥ ಡಿಸೈನ್ ಬರೋದಿಲ್ಲ ಅಂತಿಲ್ಲ, ಎಷ್ಟು ಸುಂದರವಾಗಿ ಎಂಥ ಒಂದೊಂದು ಬ್ಲೌಸಿಗೂ ಇಂತಿಂಥ ಡಿಸೈನ್ ಬೇಕು ಅಂದರೆ ಆ ರೀತಿ ಹೊಲಿದು ಕೊಡ್ತಾಳೆ ಬಟ್ಟೆಯನ್ನು. ನನಗೆ ಆಶ್ಚರ್ಯವಾಗುತ್ತೆ, ಇದನ್ನೆಲ್ಲ ಹೆಂಗೆ ಕಲ್ತ್ಕೊಂಡೆ ನೀನು ಅಂಥೇಳಿ. ನನಗೆ ಗೊತ್ತಿಲ್ಲದೇ ಇದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು, ನನಗೆ ಗೊತ್ತೇ ಇಲ್ಲ. ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ಚೆನ್ನಾಗಿ ಬಟ್ಟೆಯನ್ನು ಹೊಲಿತಾ ಇದ್ದೀನ ಅಂಥೇಳಿ ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ಗೊತ್ತಿಲ್ಲದೇ ಇದು ಎಲ್ಲ ನಡೀತಾ ಇದೆ. ಇವಾಗ ಅವಳ ಜೀವನ ಎಷ್ಟು ಸುಂದರವಾಗಿ ಅವಳು ಸೃಷ್ಟಿ ಮಾಡಿಕೊಂಡಿದ್ದಾಳೆ, ಯಾವುದು ಕೂಡ ಕಡಿಮೆ ಇಲ್ಲ. ಹೀಗೆ ನಮ್ಮ ಜೀವನವನ್ನು ನಾವು ಹೇಗೆ ಬೇಕಾದರೂ ಸೃಷ್ಟಿ ಮಾಡ್ಕೋಬೋದು. ಕೇವಲ ಅವಳು ಒಬ್ಬಳೇ ಅಲ್ಲ, ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಅವಳಿಗೆ ಆ ರೀತಿ ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಅವಳಿಗೆ ಏನು ಬೇಕೋ ಆ ಒಂದು ಸೃಷ್ಟಿ ಮಾಡಿಕೊಂಡ್ಳು. ನಮಗೂ ಕೂಡ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೃಷ್ಟಿ ಮಾಡ್ಕೋಬೋದು. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದೇ ಯೋಚನೆ ಬೇಡ.
ನಾನು ಇನ್ನೂ ಧ್ಯಾನಕ್ಕೆ ಬಂದಿರಲಿಲ್ಲ. ಆವಾಗ ನಾವು ಅಂಬಾಭವಾನಿ ಪೂಜೆಯನ್ನು ನಾವು ಮಾಡ್ತಾಯಿದ್ವಿ. ಒಂದು ಸತಿ ಆ ಅಂಬಾಭವಾನಿ ವಾಣಿ ನಮಗೆ ಏನು ಕೊಡ್ತು ಅಂದರೆ, ನಿಮ್ಮ 3 ಜನಕ್ಕೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಈ ರೀತಿ ನನಗೆ ಅಂಬಾಭವಾನಿ ವಾಣಿ ಕೇಳಿಸ್ಕೊಳ್ತು. ಆವಾಗ ನಮ್ಮ ಪರಿಸ್ಥಿತಿ ಹೇಳಿದ್ನಲ್ವ, ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿತ್ತು ಅಂಥೇಳಿ. ಆದರೆ ಅಂಬಾಭವಾನಿ ವಾಣಿ ನನಗೆ ಕೇಳಿಸ್ಕೊಳ್ತು, ನಿಮಗೆ 3 ಜನಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂಥೇಳಿ. ಆವಾಗ ನಾವು ಏನೂ ಧ್ಯಾನ ಮಾಡ್ತಾ ಇರಲಿಲ್ಲ. ನಾನು ನಮ್ಮ 2 ತಂಗಿಯವ್ರಿಗೂ ಕೂಡ ಹೇಳಿದೆ, ನಮಗೆ ತುಂಬ ಚೆನ್ನಾಗಿ ಆಗತ್ತೆ ಅಂತೆ, ನಾವು ಕೂಡ ಎಲ್ಲರ ಥರನೂ ಕೂಡ ನಾವು ಕೂಡ ಶ್ರೀಮಂತ ಆದ್ರೂ ಆಗ್ಬೋದು, ನಮ್ಮ ಹತ್ರನೂ ಕೂಡ ಎಲ್ಲ ಬಂದ್ರೂ ಬರ್ಬೋದು. ಅಂಬಾಭವಾನಿ ಹೇಳಿದ್ದಾಳೆ ಅಂದರೆ ನಮಗೆ ಅದು ಸಾಧ್ಯ ಹಾಗೇ ಆಗತ್ತೆ ಅಂಥೇಳಿ ನಾವು ಖುಷಿಯಾಗಿ ನಾವು ಹೇಳಿದ್ವಿ. ನಾನು ಹೇಳ್ಕೊಂಡೆ ಅವ್ರ ಹತ್ರ. ಆದರೆ ಆ ಒಂದು ಮಾತು ಹೇಳಿದ ಮೇಲೆ, ಆ ಒಂದು ವಾಣಿ ನನಗೆ ಅಂಬಾಭವಾನಿ ಹೇಳಿದ ಮೇಲೆ ನಮಗೆ ಧ್ಯಾನ ಸಿಕ್ತು. ನಾವೇನು ಅಂದ್ಕೊಂಡಿದ್ವಿ, ಧ್ಯಾನ ಮಾಡದೇ ಇರುವಾಗ ಅಂಬಾಭವಾನಿ ಏನು ಒಂದು ಸಂದೇಶ ಕೊಡ್ತಾ ಇದ್ದಾಳೆ, ನಾವು ಪ್ರಾಪಂಚಿಕದ ಶ್ರೀಮಂತಿಕೆ ಆಗ್ತೀವಿ ಅಂಥೇಳಿ ಆ ರೀತಿ ನಾವು ಅಂದ್ಕೊಂಡ್ವಿ. ಆದರೆ ನಮಗೆ ಆ ತಾಯಿ ಒಂದು ಸಂದೇಶ, ನಾವು ಆಧ್ಯಾತ್ಮಿಕ ಒಂದು ಶ್ರೀಮಂತಿಕೆಯನ್ನು ನಾವು ಪಡಿತೀವಿ ಅಂಥೇಳಿ ನಮಗೆ ಅರಿವಿಗೆ ಬರಲಿಲ್ಲ. ಆವಾಗ ನಾವು ಧ್ಯಾನವನ್ನು ಮಾಡದೇ ಇರೋದ್ರಿಂದ ನಾವು ಪ್ರಾಪಂಚಿಕವನ್ನೇ ನಾವು ತಗೊಂಡಿರೋದು. ಪ್ರಾಪಂಚಿಕವಾಗಿಯೇ ನಾವು ಯೋಚನೆ ಮಾಡಿದ್ದೀವಿ, ನಾವು ಕೂಡ ಎಲ್ಲರಾಗಿ ಶ್ರೀಮಂತರಾಗ್ತೀವಿ, ಅವರು ತಗೊಂಡಿರುವಂಥ ಹೆಂಗೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಹೆಂಗೆ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ, ನಾವು ಕೂಡ ಆ ರೀತಿ ಆಗ್ಬೋದೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಾವು ಯಾರೂ ಕೂಡ ಪ್ರಾಪಂಚಿಕದ ತುಂಬ ಶ್ರೀಮಂತರು ಅಲ್ಲ, ತುಂಬ ಬಡತನದಲ್ಲಿನೂ ಕೂಡ ನಾವಿಲ್ಲ, ಮಧ್ಯದಲ್ಲಿ ಇದ್ದೀವಿ ನಾವು. ಆದರೆ ಆಧ್ಯಾತ್ಮಿಕದಲ್ಲಿ ನಾವು ಕೋಟೇಶ್ವರರು, ಅಷ್ಟೊಂದು ಶಕ್ತಿಯನ್ನು ನಾವು ತುಂಬಿಕೊಂಡಿದ್ದೀವಿ. ಆ ಒಂದು ಶಕ್ತಿಯಿಂದ ನಾವು ಯಾವಾಗಲೂ ಕೂಡ ಖುಷಿಯಾಗಿರ್ತೀವಿ. ಆವಾಗ ನನಗೆ ಅರಿವಿಗೆ ಬಂದಿರೋದೇನೆಂದರೆ, ಆ ತಾಯಿ ಹೇಳಿರೋದು ಈ ಆಧ್ಯಾತ್ಮಿಕ ಶ್ರೀಮಂತಿಕೆಯಲ್ಲಿ ನಮಗೆ ಒಳ್ಳೆಯದಾಗತ್ತೆ ಅಂಥೇಳಿ. ಯಾವ ಕೋಟೇಶ್ವರರ ಹತ್ರ ಇಂಥ ಒಂದು ಆನಂದ ಇರುತ್ತೆ, ಇಂಥ ಒಂದು ಆನಂದ ಸಿಗತ್ತೆ. ಪ್ರಾಪಂಚಿಕದಲ್ಲಿ ಅವರು ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಅವ್ರಿಗೆ ಸರಿಯಾಗಿ ನಿದ್ದೆ ಇರೋದಿಲ್ಲ, ಸರಿಯಾದ ಒಂದು ಮನಸ್ಸಿಗೆ ಸಮಾಧಾನವಾಗಿರೋದಿಲ್ಲ, ಸರಿಯಾದ ಜೀವನ ಅವ್ರದ್ದಾಗಿರೋದಿಲ್ಲ. ನಾವು ಮಧ್ಯ ಮಾರ್ಗದಲ್ಲೇ ಮಧ್ಯದಲ್ಲಿ ಇದ್ದು ನಾವು ಎಷ್ಟೊಂದು ಆನಂದವಾಗಿದ್ದೀವಿ, ಎಷ್ಟೋ ಖುಷಿಯಾಗಿದ್ದೀವಿ, ಪ್ರತಿ ಕ್ಷಣ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಕೋಟಿ ಸಂಪಾದನೆ ಮಾಡ್ಕೊಂಡಿರೋರು ಪ್ರತಿ ಕ್ಷಣ ಸಾಯ್ತಾ ಇರ್ತಾರೆ. ನಮ್ಮ ಜೀವನ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಅದೇ ರೀತಿಯೇ ಇದೆ, ಪ್ರತಿ ಕ್ಷಣ ಕೂಡ ನಾವು ಸಾಯ್ತಾ ಇದ್ವಿ. ನಮ್ಮದು ಅದು ಜೀವನ ಅಲ್ವೇ ಅಲ್ಲ, ಜೀವಿಸುವಂಥ ರೀತಿ ಅಲ್ವೇ ಅಲ್ಲ ಅದು. ಆದರೆ ನಾವು ಇವಾಗ ಏನು ಧ್ಯಾನಕ್ಕೆ ಬಂದಿದ್ವಿ, ಇವಾಗ ನಾವು ನಿಜವಾಗಿ ನಾವು ಜೀವಿಸ್ತಾ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಪ್ರತಿ ಕ್ಷಣ ಕೂಡ ನಾವು ಸುಂದರವಾದಂತಹ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ಬೇಕಾಗಿರೋದು ಇಂತಹ ಒಂದು ಜೀವನ. ಹಣ ಇದ್ದರೇ ನಾವು ಆರಾಮಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂಥೇಳಿ ಏನು ಎಲ್ಲರೂ ಕೂಡ ನಾವು ಮೊದಲು ತಿಳ್ಕೊಂಡಿದ್ವಿ. ಅದು ಎಲ್ಲ ಅಂದರೆ ನಾವು ಹಣ ಇರಬಾರ್ದ ಅಂತಲ್ಲ, ಹಣ ಇರಲಿ, ಮನೆ ಇರಲಿ, ಕಾರ್ ಇರಲಿ, ಬಂಗ್ಲೆ ಇರಲಿ, ಆದರೆ ಧ್ಯಾನವನ್ನು ಕೂಡ ನಾವು ಮಾಡ್ತಾ
ಈ ಎರಡು ಆಸ್ತಿ ಕೂಡ ನಮಗಿರಬೇಕು. ಪ್ರಾಪಂಚಿಕದ ಆಸ್ತಿನೂ ಇರಬೇಕು, ಆಧ್ಯಾತ್ಮಿಕ ಆಸ್ತಿನೂ ಕೂಡ ನಾವು ಸಂಪಾದನೆ ಮಾಡಬೇಕು. ಆವಾಗಲೇ ನಮಗೆ ಒಂದು ಪ್ರಾಪಂಚಿಕವಾಗಿರುವಂಥ ಆಸ್ತಿಯನ್ನು ಯಾವ ರೀತಿ ನಾವು ಅದನ್ನು ಎಂಜಾಯ್ ಮಾಡಬಹುದು ಅನ್ನೋದನ್ನು ನಮಗೆ ಅರಿವಿಗೆ ಬರುತ್ತೆ. ಇದೆ ಪ್ರಾಪಂಚಿಕ ಆಸ್ತಿ ಎಲ್ಲವೂ ಕೂಡ ಇದೆ. ಆಧ್ಯಾತ್ಮಿಕ ಆಸ್ತಿ ಇಲ್ಲದೆ ಇದ್ದರೆ ನಾವು ಪ್ರಾಪಂಚಿಕದ ಆಸ್ತಿಯನ್ನು ನಾವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಆಸ್ತಿಕರು ಆಗಿದ್ದೀವಿ. ಇಂಥ ಒಂದು ಆಧ್ಯಾತ್ಮಿಕ ಆಸ್ತಿಯಿಂದ ನಾವು ಪ್ರಾಪಂಚಿಕದಲ್ಲಿರುವಂಥ ಆಸ್ತಿ ಕೂಡ ನಾವು ಸಂಭ್ರಮವನ್ನು ಪಡ್ತಾ ಇದ್ದೀವಿ. ಏನು ನಮ್ಮ ಹತ್ರ ದುಡ್ಡಿದೆಯೋ, ಏನು ನಮಗೆ ಇರುವಂಥ ಮನೆ ಇದೆಯೋ, ನಮ್ಮ ಜೊತೆಗೆ ಏನಿದೆಯೋ ಅದನ್ನು ನಾವು ಸಂಭ್ರಮ ಪಡ್ತಾ ಇದ್ದೀವಿ, ಖುಷಿಯಾಗಿ ನಾವು ಜೀವಿಸ್ತಾ ಇದ್ದೀವಿ. ಉಸಿರನ್ನೇ ಗಮನಿಸ್ತಾ ಇರಿ. ಇದು ಎಲ್ಲ ನಮಗೆ ಹೇಗೆ ಸಾಧ್ಯ ಆಯಿತು ಅಂದರೆ ಕೇವಲ ಧ್ಯಾನದಿಂದ, ಮೌನದಿಂದ. ನಾವೆಲ್ಲರೂ ಕೂಡ ಮೌನವಾಗಿರ್ತೀವಿ. ಕೇವಲ ನಾನು ಒಬ್ಬಳೇ ಇರೋದಿಲ್ಲ ಮೌನ, ಅವ್ರಿಗೂ ಕೂಡ ಹೇಳಿದ್ದೀನಿ, ಅವರು ಕೂಡ ಮಾಡ್ತಾರೆ, ನಮ್ಮ ತಾಯಿಯವರು ಮಾಡ್ತಾರೆ. ನಾವೊಂದು ಗ್ರೂಪಲ್ಲಿ ಮೌನ ವಾರಕ್ಕೊಂದ್ಸತಿ ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ ನಾವು ಮೌನವಾಗಿಯೇ ಇರ್ತೀವಿ. ಯಾಕೆ ನಿಮಗೆ ಇದನ್ನು ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆ ಕೊಟ್ಟು ನಿಮಗೆ ಹೇಳೋದ್ರಿಂದ ಎಲ್ರಿಗೂ ಕೂಡ ಅರ್ಥ ಆಗತ್ತೆ ಅಂಥೇಳಿ. ಎಷ್ಟೋ ದುಡ್ಡು ಇರೋರು, ತುಂಬ ಶ್ರೀಮಂತರಾಗಲಿ ಬಡವರಾಗಲಿ, ಮನಸ್ಸಿಗೆ ನೆಮ್ಮದಿಗೋಸ್ಕರ, ಮನಸ್ಸು ಶಾಂತಿಗೊಳಿಸೋದಕ್ಕೋಸ್ಕರ ವಾರಕ್ಕೊಂದ್ಸತಿನೋ ಅಥವಾ ತಿಂಗಳಿಗೊಂದ್ಸತಿನೋ ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ, ಪ್ರಕೃತಿಯಲ್ಲಿ, ನೀರಿರೋ ಜಾಗದಲ್ಲಿ ಹೋಗಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕಳೆದು ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಬರ್ತಾರೆ. ಆ ಒಂದು ಬೆಟ್ಟ ಇರೋ ಜಾಗದಲ್ಲಿ, ನೀರಿರೋ ಜಾಗದಲ್ಲಿ ಹೋಗಿ ಸಂಭ್ರಮ ಪಡ್ತಾರೆ. ಆದರೆ ಅವ್ರಿಗೆ ಏನು ಅರಿವು ಇರೋದಿಲ್ಲ ಅಂದರೆ, ಅಲ್ಲಿ ಏನು ನಡೀತು ಅನ್ನೋದು ಅವ್ರಿಗೆ ಅರಿವಿಗಿರೋದಿಲ್ಲ. ಅಲ್ಲಿ ಮಾತ್ರ ಖುಷಿಯಾಗಿರ್ತಾರೆ. ಅದಕ್ಕೋಸ್ಕರ ಆ ಖುಷಿಯನ್ನು ತಗೊಳ್ಳೋದಕ್ಕೋಸ್ಕರನೇ ಅವಾಗವಾಗ ಹೋಗ್ತಾ ಇರ್ತಾರೆ. ನಮ್ಮ ಹಳ್ಳಿ ಕಡೆಗಳಲ್ಲಿ ಊಟ ತಗೊಂಡೇ ಹೋಗ್ತಾ ಇರ್ತಾರೆ. ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಲ್ಲಿ ಅಂದರೆ, ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿದ್ದಾಗ ಮತ್ತೆ ಮನೆಗೆ ಬಂದಾಗ ಮತ್ತೆ ಅದೇ ಯೋಚನೆ. ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ, ನೀರು ಇರೋ ಜಾಗದಲ್ಲಿ, ತೋಟಗಳಲ್ಲಿ ಆವಾಗವಾಗ ನಾವು ಕೂಡ ಹೋಗ್ತಾ ಇದ್ವಿ. ನೀರಿನಲ್ಲಿ ಆಡ್ತಾ ಇರುವಾಗ ನಮ್ಮನ್ನು ನಾವು ಬಿಟ್ಟಿರ್ತಿದ್ವಿ. ಬೆಟ್ಟ ಹತ್ತುವಾಗ ನಮ್ಮನ್ನು ನಾವು ಬಿಟ್ಟಿರ್ತಿದ್ವಿ. ಆ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ
ಆ ಮುಖದಲ್ಲಿ ಎಷ್ಟೊಂದು ಕಳೆ ಇರ್ತಾಯಿತ್ತು, ಎಷ್ಟೊಂದು ಆನಂದ ತುಂಬಿಕೊಂಡು ಇರ್ತಾಯಿತ್ತು. ಮಳೆಗಾಲ ಬಂತು ಅಂದರೆ ಆ ಬೆಟ್ಟದಿಂದ ದಪ ದಪ ಅಂತೇಳಿ ನೀರು ಸುರಿತಾ ಇರೋದನ್ನು ನಾವು ನೋಡಿ ಎಷ್ಟು ಆನಂದ ಪಡ್ತಾ ಇದ್ವಿ. ಆದರೆ ಆ ಆನಂದ ನಮಗೆ ಹೇಗೆ ಸಿಗ್ತಾ ಇತ್ತು ಅನ್ನೋದು ನಮಗೆ ಅರಿವಿಗಿರಲಿಲ್ಲ ಮೊದಲು, ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಇವಾಗಲೂ ಕೂಡ ಎಲ್ಲರೂ ಕೂಡ, ಕೇವಲ ಹಳ್ಳಿ ಜನಗಳು ಮಾತ್ರ ಅಲ್ಲ, ಸಿಟಿ ಜನಗಳು ಕೂಡ ತಿಂಗಳಿಗೆ ಒಂದ್ಸತಿ, ವಾರಕ್ಕೊಂದ್ಸತಿ ಒಂದು ಟ್ರಿಪ್ ಅಂತೇಳಿ ಹಾಕಿ ನೀರಿರೋ ಜಾಗದಲ್ಲಿ, ಬೆಟ್ಟ ಇರೋ ಜಾಗಕ್ಕೆ ಹೋಗಿ ಇಂಥ ಒಂದು ಎಲ್ಲಿ ಒಳ್ಳೆ ಒಳ್ಳೆ ಜಾಗಗಳು ಇದೆಯೋ ಅಲ್ಲಿಗೆಲ್ಲ ಹೋಗಿ ಬರ್ತಾ ಇರ್ತಾರೆ. ಅಲ್ಲೆಲ್ಲ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಸಿಗತ್ತೆ ಅಂಥೇಳಿ ಹೋಗ್ತಾರೆ. ಅವ್ರಿಗೆ ಆನಂದ ಆಗ್ತಾ ಇರುತ್ತೆ, ಖುಷಿಯಾಗಿರ್ತಾರೆ ಆ ಜಾಗದಲ್ಲಿ ಹೋದರೆ. ಅಂಥ ಒಂದು ಖುಷಿ ನಮಗೆ ಶಾಶ್ವತವಾಗಿರಬೇಕು. ಕೇವಲ ಅಲ್ಲಿ ಇದ್ದಾಗ ಮಾತ್ರ ಅಲ್ಲ, ನಮಗೆ ಶಾಶ್ವತವಾಗಿರಬೇಕು. ಅಂದರೆ ನಾವು ಅಲ್ಲಿ ಏನು ನಡೀತು, ಖುಷಿಯಾಗಿರೋದಕ್ಕೆ ಅಲ್ಲಿ ಏನು ನಡೀತು ಅದನ್ನು ನಾವು ಅರಿವಿನಿಂದ ನೋಡ್ತಾ ನೋಡ್ತಾ ನಾವು ಅಲ್ಲಿ ಮರ್ತು ಬಿಟ್ಟಿದ್ದೀವಿ, ಎಲ್ಲವನ್ನು ಕೂಡ ಮರ್ತು ಬಿಟ್ವಿ. ನಾವು ಅಲ್ಲಿ ಎಲ್ಲವನ್ನು ಕೂಡ ಮರ್ತು ಬಿಟ್ಟಿದ್ದೀವಿ ಅಂದರೆ ಅಲ್ಲಿ ಆ ಜಾಗದಲ್ಲಿ ಏನು ನಡೀತು, ಅದನ್ನು ನಾವು ಮನನ ಮಾಡಿಕೊಂಡು ಎಲ್ಲವನ್ನು ಕೂಡ ಅರಿವಿನಿಂದ ನೋಡಿ ಅದನ್ನು ಮನನ ಮಾಡಿಕೊಂಡು ನಾವು ಮನೆಗೆ ಬಂದರೆ ನಾವು ಯಾವಾಗಲೂ ಕೂಡ ಕೇವಲ ಅಲ್ಲಿ ಮಾತ್ರ ಖುಷಿಯಲ್ಲ, ಆ ಖುಷಿ ನಮಗೆ ಜೀವನ ಪೂರ್ತಿ ಇರುತ್ತೆ. ಪ್ರತಿ ಕ್ಷಣ ಕೂಡ ನಾವು ಆನಂದವಾಗಿ ಇರ್ತೀವಿ. ಇಂಥ ಒಂದು ಅರಿವು ನಮಗೆ ಬರಬೇಕು ಅಂದರೆ ನಾವು ಧ್ಯಾನ ಮಾಡಲೇಬೇಕು ಫ್ರೆಂಡ್ಸ್. ಧ್ಯಾನದಿಂದ ನಮಗೆ ಜ್ಞಾನದಿಂದ ನಮಗೆ ಮುಕ್ತಿ ಸಿಗತ್ತೆ. ನಮಗೆ ಬೇಕಾಗಿರುವಂತಹ ಜೀವನವನ್ನು ನಾವು ನಮಗೆ ಇಷ್ಟವಾದ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೋಬೇಕಂದ್ರೆ ಧ್ಯಾನ, ಮೌನ, ಶೂನ್ಯವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಶೂನ್ಯ ಶಕ್ತಿಯಿಂದ, ಆ ಶೂನ್ಯ ಶಕ್ತಿ ನಮಗೆ ಹೇಗೆ ಕಲ್ತ್ಕೊಳ್ಳುತ್ತೆ ಅಂದರೆ ಆ ಶೂನ್ಯ ಶಕ್ತಿ ಒಂದು ಗುರುವಿನ ಜೊತೆಗೆ ಇದ್ದು ಆ ವಿದ್ಯೆಯನ್ನು ಕಲ್ತ್ಕೊಳ್ತಾ ಇರುತ್ತೆ. ನಮಗೆ ಯಾವ ರೀತಿ ನಮ್ಮ ಜೀವನವನ್ನು ಸೃಷ್ಟಿ ಮಾಡ್ಕೋಬೇಕು ಅಂಥೇಳಿ ಆ ಶೂನ್ಯ ಶಕ್ತಿಯನ್ನು ಒಂದು ಪ್ರಕೃತಿಯಿಂದ ಕಲ್ತ್ಕೊಳ್ತಾ ಇರುತ್ತೆ. ನಮ್ಮ ಒಳಗಡೆ ಇರುವಂಥ ಶಕ್ತಿ ಒಂದು ಪ್ರಕೃತಿಯಿಂದ ಕಲ್ತ್ಕೊಳ್ತಾ ಇರುತ್ತೆ, ಒಂದು ಗುರುವಿನಿಂದ ಕಲ್ತ್ಕೊಳ್ತಾ ಇರುತ್ತೆ, ಆಸ್ಟ್ರಲ್ ಮಾಸ್ಟರ್ಸ್ಗಳಿಂದ ತಿಳ್ಕೊಳ್ತಾ ಇರುತ್ತೆ ನನ್ನ ಜೀವನ ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೋಬೇಕು ಅಂಥೇಳಿ. ನಾವು ಇವಾಗ ತಂದಿಂದ ಜೀವನವನ್ನು ನಾವು ಅಜ್ಞಾನದಿಂದ ನಾವು ತೊಗೊಂಡು ಬಂದಿರ್ತೀವಿ. ನಾವು ಯಾವ ರೀತಿ ಜೀವನವನ್ನು ತೊಗೊಂಡ್ಬರಬೇಕು ಅಂಥೇಳಿ ನಾವು ಆತ್ಮಜ್ಞಾನದಿಂದ ಆ ಜ್ಞಾನವನ್ನು ನಾವು ತೊಗೊಂಡು ಬಂದಿರೋದಿಲ್ಲ, ನಮ್ಮ ಜೀವನವನ್ನು ನಾವು ತೊಗೊಂಡು ಬಂದಿರೋದಿಲ್ಲ. ನಾವು ಕರ್ಮಾನುಸಾರವಾಗಿ ಏನೇನು ಮಾಡಿದ್ದೀವಿ ಅಂಥ ಜೀವನವನ್ನು ನಾವು ತೊಗೊಂಡು ಬರ್ತೀವಿ. ಆದರೆ ಈ ಶೂನ್ಯ ಶಕ್ತಿಯಿಂದ ಮತ್ತೆ ನಾವು ಇದನ್ನು ಬದಲಾಯಿಸ್ಕೋಬೋದು. ಶೂನ್ಯ ಶಕ್ತಿಯಿಂದ ನಮ್ಮಗಳ ಒಂದು ಸಾಂಗತ್ಯ ಯಾರ ಜೊತೆಗೆ ಇರುತ್ತೆ ಅಂದರೆ ಪ್ರಕೃತಿಯಲ್ಲಿದ್ದೂ ಕೂಡ ಈ ಶೂನ್ಯ ಶಕ್ತಿ ಕಲ್ತ್ಕೊಳ್ತಾ ಇರುತ್ತೆ. ಒಂದು ಗುರುವಿನ ಆಧ್ಯಾತ್ಮಿಕ ಗುರು
ನಮ್ಮ ಅಂತರಂಗದ ಸದ್ಗುರುವಿನ ಜೊತೆಗೆ ಇದ್ದು ಈ ಶೂನ್ಯ ಶಕ್ತಿ ಕಲ್ತ್ಕೊಳ್ತಾ ಇರುತ್ತೆ. ಪಂಚಭೂತಗಳಿಂದ ಈ ಶೂನ್ಯ ಶಕ್ತಿ ಕಲ್ತ್ಕೊಳ್ತಾ ಇರುತ್ತೆ. ಆಸ್ಟ್ರಲ್ ಮಾಸ್ಟರ್ಸ್ಗಳಿಂದ ಈ ಶೂನ್ಯ ಶಕ್ತಿ ತಿಳ್ಕೊಳ್ತಾ ಇರುತ್ತೆ. ಸತ್ಯಲೋಕದ ಮಾಸ್ಟರ್ಸ್ಗಳಿಂದ ಈ ಶೂನ್ಯ ಶಕ್ತಿ ತಿಳ್ಕೊಳ್ತಾ ಇರುತ್ತೆ. ನಾನು ನನ್ನ ಜೀವನವನ್ನು ನಾನು ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು ಅಂಥೇಳಿ ಈ ಶರೀರದಲ್ಲೇ ಇದ್ಕೊಂಡು ಈ ಶೂನ್ಯ ಶಕ್ತಿ ಅಂದರೆ ನಮ್ಮಲ್ಲಿರುವಂಥ ಜೀವಶಕ್ತಿ ಅವರು ಒಂದು ಸಾಂಗತ್ಯದಲ್ಲಿ ಇದ್ದು ಕಲ್ತ್ಕೊಳ್ತಾ ಆ ಜ್ಞಾನದಿಂದ, ಆತ್ಮಜ್ಞಾನದಿಂದ ನಮ್ಮ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಯಾಕೆಂದರೆ ನಮ್ಮ ಜೀವನ ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಒದ್ದಾಡ್ತಾ ಇರ್ತೀವಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ, ಯಾವಾಗ ಮೌನ ಸಾಧನೆ ಮಾಡ್ತೀವೋ, ಯಾವಾಗ ಶೂನ್ಯಕ್ಕೆ ನಾವು ತಲುಪ್ತೀವೋ, ಆ ಶೂನ್ಯ ಶಕ್ತಿ, ಆ ಜೀವಶಕ್ತಿ ಪ್ರತಿಯೊಂದು ಕೂಡ ನಾನು ಕಲ್ತ್ಕೋಬೇಕು ಅನ್ನೋದನ್ನು ಅದಕ್ಕೆ ಬರುತ್ತೆ. ಓಕೆ ಮಾಸ್ಟರ್ಸ್, ಹೀಗೆ ನಾವು ಧ್ಯಾನ ಸಾಧನೆ, ಶೂನ್ಯ ಸಾಧನೆ, ಮೌನ ಸಾಧನೆ, ಶೂನ್ಯ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಪ್ರತಿಯೊಂದು ನಾವು ತಿಳ್ಕೊಳ್ತಾ ಇರೋಣ. ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇರೋಣ. ಸಹಜ ಸ್ಥಿತಿಗೆ ಬರೋಣ. ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಐದು ಸೆಕೆಂಡುಗಳು ಮಾತ್ರ ಉಸಿರನ್ನೇ ಗಮನಿಸ್ತಾ ಇರಿ. ಓಕೆ, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಂಡುಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಮತ್ತು ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೂ ಕೂಡ, ಸತ್ಯಲೋಕದ ಮಾಸ್ಟರ್ಸ್, ಪ್ರಕೃತಿ ಮಾತೆ ಎಲ್ರಿಗೂ ಕೂಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ಕ್ಲಾಸು? ಥ್ಯಾಂಕ್ ಯು ಮೇಡಮ್. ರೋಡಲ್ಲಿ ಹೋಗ್ತಾ ಇರ್ತಾರ ಅನ್ನಿಸ್ತು. ಆಮೇಲೆ ದೊಡ್ಡದೊಂದು ಮರ, ಆಕಾಶ, ಬಿಳಿ ಮೋಡ, ನೀಲಿ ಆಕಾಶ, ಪಕ್ಷಿ ಹಾರೋದು ಕಾಣಿಸ್ತು. ಆಮೇಲೆ ಸ್ಪೀಚ್ ಎಲ್ಲ ಕೇಳ್ತಾ ಕೇಳ್ತಾ ಮನಸ್ಸೆಲ್ಲ ಒಂಥರ ಆನಂದದಿಂದ ಮುಂದಿರಕ್ಕೂ ಅನಿಸ್ತಾ. ಸೌಂಡ್ ಬರ್ತಾ ಇಲ್ಲ ಮೇಡಮ್. ನಾನು ಇಲ್ಲಿ ಸೌಂಡ್, ನೀವು ಇಲ್ಲಿ ಆನ್ ಮಾಡಿಕೊಂಡ್ರೆ, ನಾನು ಆನ್ ಮಾಡಿಕೊಂಡ್ರೆ ನಿಮ್ಗೆ ಜೊಯ್ ಜೊಯ್ ಅಂತೇಳಿ ಸೌಂಡ್ ಕೇಳುತ್ತೆ. ಇಲ್ಲಿ ಆಫ್ ಮಾಡಿದರೆ ನಿಮ್ಮದು ಆಫ್ ಆಗಿಬಿಡುತ್ತೆ. ಅಂದರೆ ಲಾಸ್ಟಲ್ಲಿ ನಾನು ಆಫ್ ಮಾಡಿದೆ, ಲಾಸ್ಟಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿಲ್ಲ. ಓಕೆ, ಥ್ಯಾಂಕ್ ಯು. ಮತ್ತು ಯಾರಿಗಾದರೂ ಅನುಭವ ಆಗಿದ್ದರೆ ಹಂಚ್ಕೊಳ್ಳಿ. ಮೇಡಮ್ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಮೇಡಮ್ ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಆನ್ ಮಾಡ್ಕೊಳ್ಳಿ ಮೇಡಮ್. ನಿಮ್ಮದು ಸೌಂಡ್ ಬರ್ತಾ ಇಲ್ಲ, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ. ಇವಾಗ ಮಾತಾಡಿ. ನಮ್ಮ ಪಕ್ಕದಲ್ಲಿದ್ದು ಏನೋ ಮಾತಾಡ್ತಾ ಇರೋ ತರ ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ. ಎಲ್ಲೆಲ್ಲೋ ಕರ್ಕೊಂಡೋಗಿದ್ರಿ.
ತುಂಬಾ ಚೆನ್ನಾಗಿತ್ತು. ಹ್ಞೂ ಕಣ್ಣಲ್ಲಿ ನೀರ್ ಬಂತು ಮೇಡಮ್ ನನಗೆ. ಹ್ಞೂ ತುಂಬಾ ಸಂತೋಷ ಆಯ್ತು. ಹ್ಞೂ ಇಷ್ಟು ಸತಿ ಮಾಡ್ದೆ ನಾನು. ಹ್ಞೂ ಇವತ್ತು ಚೆನ್ನಾಗಿತ್ತು ಮೇಡಮ್. ಓಕೆ ಮೇಡಮ್. ದಿನಾಲೂ ಅಭ್ಯಾಸ ಮಾಡಿ, ಧ್ಯಾನದ ಅಭ್ಯಾಸ ಮನೆಯಲ್ಲಿನೂ ಕೂಡ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ಮೇಡಮ್. ಥ್ಯಾಂಕ್ ಯು. ಅದೇ ಯಾರಾದರೂ ಮಾತಾಡೋರಿದ್ದೀರಾ? ಮಾತಾಡಿ ಅನುಭವಗಳನ್ನು ಹಂಚ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕಣ್ಣೇ ಬಿಡಕ್ ಆಗ್ತಾ ಇಲ್ಲ. ಇನ್ನ ಹಂಗೆ ಕುತ್ಕೊಳ್ಳೋಣ ಅನ್ನೋ ಅಷ್ಟಾಗ್ಬಿಟ್ಟಿತ್ತು ಮೇಡಮ್. ಬಲವಂತವಾಗಿ ಈಗ ತೆಗಿದೆ ಕಣ್ಣು. ತುಂಬಾ ಚೆನ್ನಾಗಿತ್ತು ಮೇಡಮ್ ಧ್ಯಾನ ಇವತ್ತು. ತುಂಬಾ ಇಂಟ್ರೆಸ್ಟ್ ಆಗಿ ಎನರ್ಜಿನ ತುಂಬಾ ಎನರ್ಜಿ ಬರ್ತಾನೆ ಇರುತ್ತೆ. ಕಣ್ ತೆಗಿ ಇವಾಗ್ಲೂ ಹಂಗೆ ಕುತ್ಕೊಂಡ್ಬಿಡೋಣ ಅನ್ನೋ ಅಷ್ಟಿತ್ತು ಮೇಡಮ್. ತುಂಬಾ ಚೆನ್ನಾಗಿದೆ. ನೀವೇನೋ ಒಂದೊಂದು ಪದಗಳ ವೈಬ್ರೇಷನ್ ಚೆನ್ನಾಗಿತ್ತು ಮೇಡಮ್. ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಒಂದೊಂದ್ಸಲ ಹಿಂಗೆ ಬಿದ್ದೋದಂಗ ಆಗುತ್ತೆ ಅಲ್ವಾ ಮೇಡಮ್? ಅವಾಗ ನಾವು ಸ್ಟ್ರೈಕ್ ಮಾಡ್ಕೊಳ್ತಾ ಇರ್ತೀವಿ. ಎನರ್ಜಿ ಆ ರೀತಿ ಬರ್ತಾ ಇರತ್ತಲ್ವಾ, ತುಂಬ ಅಷ್ಟು ಒಂದೊಂದ್ಸಲ ಕತ್ತು ಅಷ್ಟೇ ಎಷ್ಟು ಹಿಂಗ್ ಮಾಡಿದ್ರು ಒಂದೊಂದ್ಸಲ ಜಾರ್ಕೊಂಡ್ ಬಂದ್ಬಿಡುತ್ತೆ ಮೇಡಮ್. ಯಾವಾಗಾದ್ರೂ ಚೆನ್ನಾಗಿತ್ತು ಮೇಡಮ್ ಇವತ್ತು ಕ್ಲಾಸ್. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬೇರೆಯವ್ರು ಮಾತಾಡಿ. ಮತ್ತೆ ಯಾರಾದರೂ ಮಾತಾಡೋರಿದ್ದೀರಾ ಫ್ರೆಂಡ್ಸ್? ಮಾತಾಡಿ, ಅನುಭವ ಹಂಚ್ಕೊಳ್ಳಿ. ಏನಾಯಿತು ಧ್ಯಾನದಲ್ಲಿ? ಓಕೆ ಮಾಸ್ಟರ್ಸ್, ಎಲ್ರಿಗೂ ಕೂಡ ನಮಸ್ತೆ. ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು.